ಇವತ್ತು ನಮಗೆಲ್ಲ ಗೊತ್ತಿರೋದ ಹಾಗೆ PUC ಸೆಕೆಂಡ್ ಇಯರ್ ರಿಸಲ್ಟ್ ಬಂದಿರತಕ್ಕಂಥದ್ದು ಬಹಳ ಸಂತಸ ತರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ವರ್ಷ ಕೆಳಗಿಂದ ಮೇಲ್ಗೆ ಬಂದಿರತಕ್ಕಂಥದ್ದು ಹೆಚ್ಚಿಗೆ ಸಂತೋಷ 6ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಂತ ಗ್ರಾಮೀಣ ಹೆಣ್ಣು ಮಕ್ಕಳೇ ಮೇಲ್ಗೈಯನ್ನು ಸಾಧಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ. ಜೊತೆಗೆ ರಾಜ್ಯದ ಒಂದು ಟಾಪ್ 10ನಲ್ಲಿ ನೆಲಮಂಗಲದ ವಿದ್ಯಾರ್ಥಿನಿ ಕೂಡ ಬಂದಿರತಕ್ಕಂಥದ್ದು. ಆ ವಿದ್ಯಾರ್ಥಿನಿ ಕೂಡ ನಮ್ಮ ಶಾಲೆಯ 1ರಿಂದ 10ನೇ ತರಗತಿ ಓದಿರ್ತಕ್ಕಂಥ ನಮ್ಮ ಶಾಲೆ ವಿದ್ಯಾರ್ಥಿನಿ ಅಂತಕ್ಕಂಥದ್ದು ಹೇಳೋದಕ್ಕೆ ಬಹಳ ಸಂತೋಷ ತರ್ತಕ್ಕಂಥದ್ದು. ವಿಶೇಷ ನಮ್ಮ ನೆಲಮಂಗಲದ ತಾಲೂಕಿನಲ್ಲಿ ಸುಮಾರು 3,000ಕ್ಕೂ ಅಧಿಕವಾಗಿರ್ತಕ್ಕಂಥ PUC ಎಕ್ಸಾಮ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಲ್ಲಿ 91% ರಾಜ್ಯದಷ್ಟೇ ಮಾರ್ಕ್ಸನ್ನು ಬಂದು ತೇರ್ಗಡೆ ಆಗಿರ್ತಕ್ಕಂಥದ್ದು ಬಹಳ ಸಂತಸ ತರ್ತದೆ. ಪಾಸ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಶುಭಾಶಯಗಳನ್ನು ತಿಳಿಸ್ತಾ, ಜೊತೆಗೆ ಅಂಕಗಳನ್ನು ಕಮ್ಮಿ ತಂದಿರ್ತಕ್ಕಂಥ ಮಕ್ಕಳು ಆತ್ಮವಿಶ್ವಾಸವನ್ನು ಜೊತೆಗೆಡ್ತಕ್ಕಂಥದ್ದು ಆಗೋದು ಬೇಡ. ಮತ್ತು ಇನ್ನೊಂದು ಎಕ್ಸಾಮ್ ಇರೋದ್ರಿಂದ ನಿಮ್ಗೆ ಹೆಚ್ಚಿಗೆ ಅಂಕ ಬರಬೇಕು ಅಂತಂತಂದ್ರೆ ಮತ್ತೆ ಎಕ್ಸಾಮ್ ಬರೆದು ನೀವು ಅಂಕ ಹೆಚ್ಚಿಗೆ ಗಳಿಸ್ತಕ್ಕಂಥದ್ದು ಒಂದು ಅವಕಾಶ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ. ಅದನ್ನು ಅವಕಾಶಗಳನ್ನು ಬಳಸ್ಕೊಳ್ಳಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ನಮ್ಮ ಬಸವೇಶ್ವರ 2 ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಜಿಲ್ಲೆಗೆ ಕೂಡ ಹೆಚ್ಚಿಗೆ ಅಂಕಗಳನ್ನು ಗಳಿಸಿರ್ತಕ್ಕಂಥ ಜಿಲ್ಲಾದಲ್ಲೂ ಕೂಡ ಸ್ಥಾನವನ್ನು ಪಡೆದಿರ್ತಕ್ಕಂಥ 2 ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ, ಜೊತೆಗೆ ಸುಮಾರು 95ಕ್ಕೂ ಅಧಿಕವಾಗಿರ್ತಕ್ಕಂಥ ಒಂದು 45ಗಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಬಂದಿರತಕ್ಕಂಥದ್ದು, 90%ಗಿಂತ ಹೆಚ್ಚಿಗೆ ಬಂದಿರತಕ್ಕಂಥದ್ದು 50 ವಿದ್ಯಾರ್ಥಿಗಳು, 85%ಗಿಂತ ಹೆಚ್ಚಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು 130 ಜನ ಇರ್ತಕ್ಕಂಥದ್ದು. ಮೊದಲನೇ ದರ್ಜೆಯಲ್ಲಿ ತೇರ್ಗಡೆ ಆಗಿರ್ತಕ್ಕಂಥದ್ದು 190 ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ. ಇದೆಲ್ಲ ಕಾರ್ಯಕ್ಕೂ ಕೂಡ ನಮ್ಮ ಎಲ್ಲ ಕಾಲೇಜಿನ ಶಿಕ್ಷಕರ ಪರಿಶ್ರಮದಿಂದ 100ಕ್ಕೆ 100% ನಮ್ಮ ಕಾಲೇಜಿನ ರಿಸಲ್ಟ್ ಬಂದಿರತಕ್ಕಂಥದ್ದು ಇದು ಎಲ್ಲದಕ್ಕಿಂತ ಸಂತೋಷ ತರ್ತಕ್ಕಂಥ ವಿಚಾರ. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಶಿಕ್ಷಕರಿಗೆ, ಎಲ್ಲ ಪೋಷಕರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತಕ್ಕಂಥದ್ದು. ಯಾಕೆ ಅಂತಂದರೆ 3,500 ಮಕ್ಕಳು ನಮ್ಮ ನೆಲಮಂಗಲದಲ್ಲಿ ತಾಲೂಕಿನಲ್ಲಿ ಬರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಪೋಷಕರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ, ಮುಂದಿನ ಭವಿಷ್ಯ ಉತ್ತಮವಾಗಿರ್ತಕ್ಕಂಥ ತಿಳಿಸ್ತಾ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಹಳ ಸಂತಸ ತರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳಿ ನನ್ನ ಆಶಯದ ಮಾತನ್ನು ಮುಗಿಸ್ತೇನೆ.